ನೋಡಿ, ಇನ್ನು ಬೀದರ್ ಜಿಲ್ಲೆಯಲ್ಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ. ಹೋಟೆಲ್ಗಳಿಗೆ ಪೂರೈಕೆ ಆಗುವಂತಹ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಈಗ ಏರಿಕೆ ಆಗಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅದನ್ನ ಕೊಂಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. LPG ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಕೂಡ ಪರದಾಡ್ತಾ ಇದ್ದಾರೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿಕೊಡಿ ಅಂತ ಗೋಗರಿತಾ ಇದ್ದಾರೆ ಹೋಟೆಲ್ ಮಾಲೀಕರು. ಬೀದರ್ ಜಿಲ್ಲೆಯಲ್ಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ. ಹೋಟೆಲ್ಗಳಿಗೆ ಪೂರೈಕೆಯಾಗದೇ ಇರುವಂತಹ ವಾಣಿಜ್ಯ ಸಿಲಿಂಡರ್ಗಳು ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತ ಹೋಟೆಲ್ ಮಾಲೀಕರು ಕೇಳ್ಕೊಳ್ತಾ ಇದ್ದಾರೆ. LPG ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಸೌದೆ ಒಲೆಯನ್ನ ಹಚ್ಚಿ ಊಟ ಉಪಹಾರವನ್ನ ತಯಾರಿಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ಹಿಂದಿನ ಒಂದು ಏನು ನಾವು ಎಲ್ಲಾ ಸೌದೆಗಳನ್ನ ಇಟ್ಟು ಅಡಿಗೆ ಮಾಡಿ ಬಡಿಸ್ತಾ ಇದ್ವಿ, ಈಗ ಆ ಕಾರ್ಯರೂಪಕ್ಕೆ ಬಂದು ಒದಗಿಬಿಟ್ಟಿದೆ ಹೋಟೆಲ್ನ ಸ್ಥಿತಿ. ಉಪಹಾರ ತಯಾರಿಸುವಂತಹ ಸ್ಥಿತಿ. ಸೌದೆ ಒಲೆಯನ್ನ ಹಚ್ಚಿ ಊಟದ ಉಪಹಾರವನ್ನ ತಯಾರಿಸಿ ಬಡಿಸಲಾಗ್ತಾ ಇದೆ. ಸಿಲಿಂಡರ್ ದರ ಒಂದು ಕಡೆ ಏರಿಕೆ ಆಗಿದೆ. ಸಿಲಿಂಡರ್ ಕೊಂಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಏಜೆನ್ಸಿಗಳಿಗೆ ಮಾತ್ರ ಯಾವುದೇ ರೀತಿಯ ಹೋಟೆಲ್ ಮಾಲೀಕರಿಗಂತೂ ಇಲ್ಲವೇ ಇಲ್ಲ ನಮ್ಮ ಹತ್ರ ಸಿಲಿಂಡರ್ ಅಂತ ಹೇಳಿ ಏಜೆನ್ಸಿಯವರು ಕೂಡ ಸಿಲಿಂಡರನ್ನು ಕೊಡ್ತಾ ಇಲ್ಲ. ಅಂದಮೇಲೆ ಇರೋ ಆಪ್ಷನ್ ಒಂದೇ, ಸೌದೆಗಳನ್ನು ಕಡಿದು ಅವುಗಳನ್ನು ಒಲೆಗೆ ತುರುಕಿ ಬೆಂಕಿ ಹಚ್ಚಿ ಅಡುಗೆ ಮಾಡಿ ಬಡಿಸೋದಷ್ಟೇ. ಈಗ ಸಿಲಿಂಡರ್ ಸಂಬಂಧಪಟ್ಟಂತೆ ಸ್ಟಾಕ್ ಬದಲು ಈಗ ಸೌದೆ ಸ್ಟಾಕ್ ಅನ್ನ ಮಾಡಿಕೊಂಡು ಹೋಟೆಲ್ಗಳಲ್ಲಿ ತೀವ್ರವಾಗಿ ಅಡುಗೆಯನ್ನ ಮಾಡ್ತಿದ್ದಾರೆ. ಏನೇನು ಮಾತನಾಡಿದ್ದಾರೆ ಹೋಟೆಲ್ ಸಂಬಂಧಪಟ್ಟಂತೆ ನೋಡ್ಕೊಂಬರೋಣ ಬನ್ನಿ. ಜಾಸ್ತಿ ಕಡೆಯಿಂದ ಏನಾರ ಭಾಳ ಪ್ರಾಬ್ಲಮ್ ಆಗೋದು ಹೋಟೆಲ್ದಾಗೆಲ್ಲ. ಇಂಥ ಪರಿಸ್ಥಿತಿ ಬಂದ ಸರ್ ಲೇಬರ್ಗಳಿಗೆಲ್ಲ ಪ್ರಾಬ್ಲಮ್, ಪೇಮೆಂಟ್ ಕೊಡ್ಲಕ್ಕೂ ಆಗಲ್ಲ ಅಂತದ. ಮ್ಯಾಗಿನ ಏನಾದ್ರು ಪೇಮೆಂಟ್ ಮ್ಯಾಗಿನ ಸಿಲಿಂಡರ್ ಏನಾದ್ರು ಸರ್ ಸಿಗ್ತಾ ಇಲ್ಲ, ಭಾಳ ಕಾಸ್ಟ್ಲಿ ಆಗಿದೆ. ಈಗಿನಿಂದ ಹೋಟೆಲ್ಗಳಿಗೆ ಭಾಳ ಪ್ರಾಬ್ಲಮ್ ಅಂತದೆ ಸರ್. ಗಿರಾಕಿನೂ ಮೊದಲೇ ಇಲ್ಲ ಮಾರ್ಕೆಟು. ಮತ್ತೇನಂದ್ರೆ ಇದರಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಸರ್. ಹೌದು ಸರ್, ಸಿಲಿಂಡರ್ ಸಿಗ್ತಾ ಇಲ್ಲ ಅಂದ್ರೆ ಹೋಟೆಲ್ ಬಂದ್ ಮಾಡಲೇಬೇಕಲ್ಲ ಸರ್. ಯಾಕಂದರೆ ಸಿಲಿಂಡರ್ ಭಾಳ ಅನಿವಾರ್ಯ ಆಗಿದೆ ಸರ್ ಹೋಟೆಲ್ ಮುಚ್ಚಕ್ಕೆ. ಸಿಲಿಂಡರ್ ಜಾಸ್ತಿ ಆಗಿದ್ದ ಕಡೆಯಿಂದ ಏನಾರ ಭಾಳ ಪ್ರಾಬ್ಲಮ್ ಆಗೋದು ಹೋಟೆಲ್ದಾಗೆಲ್ಲ. ಇಂಥ ಪರಿಸ್ಥಿತಿ ಬಂದ ಸರ್ ಲೇಬರ್ಗಳಿಗೆಲ್ಲ ಪ್ರಾಬ್ಲಮ್, ಪೇಮೆಂಟ್ ಕೊಡ್ಲಕ್ಕೂ ಆಗಲ್ಲ ಅಂತದ. ಮ್ಯಾಗಿನ ಏನಾದ್ರು ಪೇಮೆಂಟ್ ಮ್ಯಾಗಿನ ಸಿಲಿಂಡರ್ ಏನಾದ್ರು ಸರ್ ಸಿಗ್ತಾ ಇಲ್ಲ, ಭಾಳ ಕಾಸ್ಟ್ಲಿ ಆಗಿದೆ. ಈಗಿನಿಂದ ಹೋಟೆಲ್ಗಳಿಗೆ ಭಾಳ ಪ್ರಾಬ್ಲಮ್ ಅಂತದೆ ಸರ್. ಗಿರಾಕಿನೂ ಮೊದಲೇ ಇಲ್ಲ ಮಾರ್ಕೆಟು. ಮತ್ತೇನಂದ್ರೆ ಇದರಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಸರ್. ಹೌದು ಸರ್, ಸಿಲಿಂಡರ್ ಸಿಗ್ತಾ ಇಲ್ಲ ಅಂದ್ರೆ ಹೋಟೆಲ್ ಬಂದ್ ಮಾಡಲೇಬೇಕಲ್ಲ ಸರ್. ಯಾಕಂದರೆ ಸಿಲಿಂಡರ್ ಭಾಳ ಅನಿವಾರ್ಯ ಆಗಿದೆ ಸರ್ ಹೋಟೆಲ್ ಮುಚ್ಚಕ್ಕೆ. ಸಿಲಿಂಡರ್ ಜಾಸ್ತಿ ಆಗಿದ್ದ ಕಡೆಯಿಂದ ಏನಾರ ನೋಡಿ, ಈಗ ಎಷ್ಟೋ ಜನ ತಮ್ಮ ಪರಿಶ್ರಮವನ್ನೆಲ್ಲ ಅಂದರೆ ಹಣ ದುಡ್ದಿದ್ದನ್ನೆಲ್ಲ ಬಿಸ್ನೆಸ್ಗೆ ಅಂತ ಹಾಕಿ ಹೋಟೆಲನ್ನು ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ದರ ಏರಿಕೆ ಆಗೋದು, ಸಿಲಿಂಡರ್ ಸಿಗದೇ ಇರೋದು ಆದಾಗ ಎಲ್ಲೋ ಒಂದು ಕಡೆ ಉದ್ಯಮಿಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಹಾಗಾಗಿ ಹೋಟೆಲ್ಗಳನ್ನು ಪೂರೈಕೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ, ಯಾಕಂದರೆ ಹೋಟೆಲ್ ಬಂದ್ ಮಾಡೋದಕ್ಕಾಗೋದಿಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಅಂತಹ ಮಾಲೀಕರು ಸೌದೆಯನ್ನು ಬಳಸ್ತಾ ಹೋಟೆಲನ್ನು ಚಲಾಯಿಸುವಂತಹ ಕಠಿಣ ಪರಿಶ್ರಮಕ್ಕೆ ಬಿದ್ದಿದ್ದಾರೆ.